ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಅದೇ ರೀತಿಯಾಗಿ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿದ್ದೇವೆ. ನೀವು ಯಾರೆಲ್ಲ ನಮ್ಮ ಗ್ರೂಪ್ನಲ್ಲಿ ಜಾಯಿನ್ ಆಗಬೇಕೆಂದು ಆಸಕ್ತಿ ಉಳ್ಳವರಾಗಿದ್ದೀರಾ, ಕೆಳಗಡೆ ಲಿಂಕ್ನ ಪ್ರೆಸ್ ಮಾಡುವುದರ ಮೂಲಕವಾಗಿ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಬಹುದಾಗಿದೆ. ಆ ಗ್ರೂಪಿನಲ್ಲಿ ಯಾವ್ಯಾವ ದಿವಸಗಳು ಪ್ರಾರ್ಥನೆ ಇರ್ತದೆ, ಹಾಗೆ ಯಾವ ದಿವಸಗಳು ಬೈಬಲ್ ಸ್ಟಡಿ ಇರ್ತದೆ, ಏನೆಲ್ಲ ಕಾರ್ಯಕ್ರಮಗಳು ವಾರದಲ್ಲಿ ಇರ್ತದೆ ಎಂದು ನಾವು ಅಲ್ಲಿ ನಿಮಗೆ ಅಪ್ಡೇಟನ್ನು ಕೊಡುವವರಾಗಿದ್ದೇವೆ. ಹಾಗೂ ನಿಮಗಾಗಿ ಪ್ರಾರ್ಥನೆಯನ್ನು ಕೂಡ ಮಾಡುವವರಾಗಿದ್ದೇವೆ. ಸೊ ವಾರದಲ್ಲಿ ಒಮ್ಮೆ ಸ್ತ್ರೀಯರಿಗೋಸ್ಕರವಾಗಿ ವಿಶೇಷವಾದ ಒಂದು ರಿವೈವಲ್ ವಿಮೆನ್ ಫೆಲೋಶಿಪ್ ಎಂದು ಒಂದು ಪ್ರಾರ್ಥನೆಯನ್ನು ಒಂದು ವಾರದಲ್ಲಿ ಒಮ್ಮೆ ಇಟ್ಟುಕೊಳ್ಳಬೇಕೆಂದು ನಾವು ಆಲೋಚನೆ ಮಾಡಿದ್ದೇವೆ. ಸೊ ಮುಂದಿನ ತಿಂಗಳಿಂದ ಅದು ಪ್ರಾರಂಭವಾಗ್ತದೆ. ಯಾರೆಲ್ಲ ನಿಮಗೆ ಆಸಕ್ತಿ ಇದೆಯೋ ನೀವು ರಿವೈವಲ್ ವಿಮೆನ್ ಫೆಲೋಶಿಪ್ PJC ಅಂತ ಗ್ರೂಪ್ ಇರ್ತದೆ. ಆ ಗ್ರೂಪಿನ ಲಿಂಕನ್ನು ಕೂಡ ಕೆಳಗಡೆ ಕೊಟ್ಟಿದ್ದೇವೆ. ನೀವು ಅದನ್ನು ಪ್ರೆಸ್ ಮಾಡುವುದರ ಮೂಲಕವಾಗಿ ನೀವು ಆ ಗ್ರೂಪಿಗೆ ಜಾಯಿನ್ ಆಗಿ ಆ ಒಂದು ಪ್ರಾರ್ಥನೆಗೆ ಜಾಯಿನ್ ಆಗುವುದರ ಮೂಲಕವಾಗಿ ದೇವರ ವಾಕ್ಯವನ್ನು ಆಳವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗೆ ಪ್ರತಿ ಮಂಗಳವಾರ ಕುಟುಂಬಕ್ಕಾಗಿ ವಿಶೇಷವಾದ ಉಪವಾಸ ಪ್ರಾರ್ಥನೆ ಇರುತ್ತದೆ. ಯಾರೆಲ್ಲ ನಿಮ್ಮ ಕುಟುಂಬಗಳಿಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಬೇಕು ಎಂಬ ಆಸಕ್ತಿ ನಿಮಗಿದೆಯೋ, ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೂ ಆ ಪ್ರಾರ್ಥನೆ ಇರ್ತದೆ. ಆ ಪ್ರಾರ್ಥನೆಯಲ್ಲಿ ನೀವು ಜಾಯಿನ್ ಆಗಬಹುದಾಗಿದೆ. ಇಷ್ಟೆಲ್ಲದರ ಗ್ರೂಪಿನ ಲಿಂಕ್ಗಳು ಕೆಳಗಡೆ ಇರ್ತದೆ. ನೀವು ಅಲ್ಲಿ ಹೋಗಿ ಆ ಲಿಂಕನ್ನು ನೀವು ಪ್ರೆಸ್ ಮಾಡುವುದರ ಮೂಲಕವಾಗಿ, ಕ್ಲಿಕ್ ಮಾಡುವುದರ ಮೂಲಕವಾಗಿ ನೀವು ನಮ್ಮ ಗ್ರೂಪಿಗೆ ಜಾಯಿನ್ ಆಗಬಹುದಾಗಿದೆ. ಸೊ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಎಂತಹ ಗುಣವುಳ್ಳವರು ಅಥವಾ ಎಂಥವರು ದೇವರನ್ನ ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಹಾಗಾದರೆ ಈ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಇರುವಂತಹ ಗುಣಗಳು ದೇವರನ್ನ ಮೆಚ್ಚಿಸುವಂಥದ್ದಾಗಿದೆಯೋ, ಹಾಗೆ ಎಂತಹ ಗುಣವುಳ್ಳವರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಾಧ್ಯವಿಲ್ಲ ಎಂದು ನಾವು ದೇವರ ವಾಕ್ಯದ ಮೂಲಕ ಇಂದು ಧ್ಯಾನಿಸಲಿದ್ದೇವೆ. ಹಾಗಾದರೆ ಈ ಸಮಯದಲ್ಲಿ ಈ ವಾಕ್ಯವನ್ನು ನಾವು ಹೇಳುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಹೇಳುವಾಗ, ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧಾತ್ಮನೇ, ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್ ಆಮೇನ್. ಮೊದಲನೇದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಇಲ್ಲಿ ನಮಗೆ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆ ಆಗಿರಲಾರರು. ಹಾಗಾದರೆ ಶರೀರ ಭಾವಾಧೀನರು ಅಂದರೆ ಏನು, ಅದರ ಅರ್ಥ ಎಂದು ನಾವು ನೋಡುವುದಾದರೆ, ಈ ಲೋಕದಲ್ಲಿರುವಂಥ ವಿಷಯಗಳಿಗೆ ಒಳಪಟ್ಟು, ಅಂದರೆ ನಮ್ಮ ಶರೀರವು ಇಚ್ಛಿಸುವಂಥ ಕಾರ್ಯಗಳಿಗೆ ನಾವು ಒಳಪಟ್ಟು ಜೀವಿಸುವುದಾದರೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಭಾವ ಕರ್ಮಗಳು ಯಾವುದಾಗಿದೆ ಅಂದರೆ ಹೊಟ್ಟೆ ಕಿಚ್ಚು, ಮತ್ಸರ, ಕೋಪ, ದುಂದೌತಣ, ಕುಡುಕುತನ, ವ್ಯಭಿಚಾರತನ, ಸುಳ್ಳು ಹೇಳುವುದು, ವಿಗ್ರಹಾರಾಧನೆ, ಇವುಗಳೆಲ್ಲ ಶರೀರ ಭಾವದ ಕರ್ಮಗಳಾಗಿದೆ ಎಂದು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದ್ತೇವೆ. ಈ ಶರೀರ ಭಾವಾಧೀನ ಸ್ವಭಾವಗಳು ನಮ್ಮಲ್ಲಿ ಇರುವುದಾದರೆ ನಾವು ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ, ಹಾಗೂ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಕೂಡ ಸಾಧ್ಯವಿಲ್ಲ. ದೇವರಿಗೆ ನಾವು ಮೆಚ್ಚುಗೆ ಆಗಲಿಲ್ಲ ಅಂದರೆ ಹೇಗೆ ನಾವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೇವೆ, ಹಾಗೆ ಕ್ರಿಸ್ತನ ಆತ್ಮನು ನಮ್ಮಲ್ಲಿ ಇಲ್ಲದಿದ್ದರೆ
ನಾವು ಕ್ರಿಸ್ತನವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಸಹೋದರ ಸಹೋದರಿಯರೇ, ನೀವು ಯಾವ ಭಾವಾಧೀನರಾಗಿದ್ದೀರಾ? ನೀವು ದೇವರ ಆತ್ಮನಿಗೆ ಒಳಪಟ್ಟು ಜೀವಿಸ್ತಾ ಇದ್ದೀರೋ ಅಥವಾ ನಿಮ್ಮ ಶರೀರದ ಭಾವಾಧೀನರಾಗಿ ನೀವು ಜೀವಿಸ್ತಾ ಇದ್ದೀರೋ? ಒಮ್ಮೆ ನೀವು ಯೋಚನೆ ಮಾಡಬೇಕು. ನಿಮ್ಮನ್ನು ನೀವು ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಳಬೇಕು. ಈ ಕಡೆಯ ದಿವಸಗಳಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ಈ ಕಡೆಯ ದಿವಸಗಳಲ್ಲಿ ಕರ್ತನು ಬರುವಂತಹ ದಿವಸ ಬಹಳ ಸಮೀಪವಾಗಿದೆ. ನೀವು ನೆನೆಸಿಕೊಳ್ಳಬಹುದು, ದೇವರು ಬರ್ತಾರೆ, ಮೋಸ್ಟ್ಲಿ ದೇವರು ಇನ್ನೂ ತಡವಾಗಿ ಬರ್ತಾರೆ ಅಂತ ಹೇಳಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳದೇ ಇದ್ದರೆ ನೀವು ದೇವರ ರಾಜ್ಯವನ್ನು ಕಳೆದುಕೊಳ್ಳುವವರಾಗಿದ್ದೀರಾ. ಆದ ಕಾರಣ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಬೇಕು. ಹೇಗೆ ಸಿದ್ಧಪಡಿಸಿಕೊಳ್ಳಬೇಕಂದ್ರೆ, ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡ್ಕೊಳ್ಬೇಕು. ದೇವರನ್ನು ನಾವು ಮೆಚ್ಚಿಸುವಾಗ ಮಾತ್ರವೇ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ನಾವು ಸಾಧ್ಯವಾಗ್ತದೆ. ನೀವು ನೆನೆಸಿಕೊಳ್ಳಬಹುದು, ನಾವು ನೆನೆಸಿದ ಗಳಿಗೆಯಲ್ಲಿ ನಮ್ಮ ಜೀವಿತದಲ್ಲಿ ಸಾವು ಸಂಭವಿಸಬಹುದು. ಆಗ ನಾವು ಸಿದ್ಧರಾಗಿ ಇಲ್ಲದೇ ಇದ್ರೆ, ನಾವು ದೇವರಿಗೆ ಮೆಚ್ಚುಗೆ ಉಳ್ಳಂತ ಜೀವಿತವನ್ನ ನಡೆಸದೇ ಇದ್ರೆ ನಾವು ಪರಲೋಕ ರಾಜ್ಯವನ್ನ ಕಳೆದುಕೊಳ್ಳುವವರಾಗಿದ್ದೇವೆ. ಆದುದರಿಂದ ಪ್ರೀತಿಯ ಯವನಸ್ಥರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನೀವಿಂದು ಯಾವ ಭಾವಾಧೀನರಾಗಿ ಜೀವಿಸ್ತಾ ಇದ್ದೀರಾ? ಒಮ್ಮೆ ಯೋಚನೆ ಮಾಡಿ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ಅದೇ ರೀತಿಯಾಗಿ ಎರಡನೇದಾಗಿ ನಾವು ನೋಡುವುದಾದರೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕಡೆಯ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೀರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕೋ ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನೀವು ಹಾಗೆಯೇ ಇನ್ನೂ ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇನೆ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಆದುದರಿಂದ ಆಧಾರಕ್ಕೆ ದೂರವಾಗಿರಬೇಕು. ದೇವರನ್ನರಿಯದ ಅನ್ಯ ಜನಗಳಂತೆ ಕಾಮಾಭಿಲಾಷೆಗೆ ಒಳಪಡದೆ ನಿಮ್ಮಲ್ಲಿ ಪ್ರತಿಯೊಬ್ಬನು ಪವಿತ್ರವಾದ ಮನಸ್ಸಿನಿಂದಲೂ ಘನತೆಯಿಂದಲೂ ಧರ್ಮಪತ್ನಿಯನ್ನು ಸಂಪಾದಿಸಿಕೊಳ್ಳಲು ತಿಳಿಯಬೇಕು. ಈ ವಿಷಯದಲ್ಲಿ ಯಾರೂ ತನ್ನ ಸಹೋದರನನ್ನು ವಂಚಿಸಿ ಕೇಡು ಮಾಡಬಾರದು. ಇಲ್ಲಿ ನಾವು ಕಾಣಲ್ಪಡ್ತೇವೆ, ನಾವು ಹೇಗೆ ಜೀವಿಸಬೇಕೆಂದು ದೇವರ ಚಿತ್ತ ಅಂದರೆ ನಾವು ಶುದ್ಧರಾಗಿ ಜೀವಿಸಬೇಕು ಎಂಬುದೇ ದೇವರ ಚಿತ್ತ ಆಗಿದೆ. ದೇವರನ್ನು ಹೇಗೆ ಮೆಚ್ಚಿಸಬೇಕು ಅಂತ ಅನೇಕ ಸಲ ನಾವು ಪ್ರಾರ್ಥನೆಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಹಾಗೂ ಅನೇಕ ಬೋಧಕರನ್ನ ಕೇಳ್ತೇವೆ, ನಾನು ಹೇಗೆ ದೇವರನ್ನ ಮೆಚ್ಚಿಸಬೇಕು. ಒಬ್ಬ ಯವನಸ್ಥನು ಒಮ್ಮೆ ಯೇಸುಸ್ವಾಮಿಯ ಬಳಿ ಬಂದು ಕೇಳ್ತಾನೆ, ಬೋಧಕನೇ, ನಾನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂದು ಆ ಯವನಸ್ಥನು ಕೇಳುವಾಗ ದೇವರು ಆತನಿಗೆ, ನೀನು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದೆಲ್ಲವನ್ನ ನೀನು ಪಾಲಿಸಬೇಕು ಅಂತ ಹೇಳುವಾಗ ಅವನು ಎಲ್ಲವನ್ನ ಪಾಲಿಸ್ತಾನೆ. ಆದರೆ ಅವನಲ್ಲಿ ಒಂದು ಕೊರತೆ ಇರ್ತದೆ. ಏನೆಂದರೆ, ನಿನ್ನಲ್ಲಿರುವಂಥ ಆಸ್ತಿಯನ್ನೆಲ್ಲ ನೀನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂದು ಯೇಸುಸ್ವಾಮಿ ಹೇಳುವಾಗ ಆತನು ಬಹಳ ಶ್ರೀಮಂತನಾದ ವ್ಯಕ್ತಿ ಆದ ಕಾರಣ ಅವನು ಆ ಒಂದು ಯೇಸುಸ್ವಾಮಿ ಹೇಳಿದಂಥ ಮಾತು ಅವನ ಜೀವಿತದಲ್ಲಿ ಬಹು ದುಃಖವನ್ನು ಉಂಟು ಮಾಡಿತು. ಇವತ್ತು ನಮಗೂ ಸಹ ಈ ಯವನಸ್ಥನ ರೀತಿಯಲ್ಲಿ ದೇವರನ್ನ ಮೆಚ್ಚಿಸಬೇಕು, ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು ಎಂಬ ಆಸೆ ಏನೋ ಇದೆ. ಆದರೆ ದೇವರ ಆಜ್ಞೆ ಏನು, ದೇವರನ್ನ ಹೇಗೆ ಮೆಚ್ಚಿಸಬೇಕು ಎಂಬ ಆ ಆಜ್ಞೆ ಇದೆಯಲ್ಲ, ಆ ಆಜ್ಞೆಗೆ ನಾವು ಒಳಪಡುವುದಿಲ್ಲ. ಆ ದೇವರ ಚಿತ್ತಕ್ಕೆ ನಾವು ಒಳಪಡುವುದಿಲ್ಲ. ದೇವರ ಚಿತ್ತವೇನೆಂದರೆ ನಾನು ನೀವು ಶುದ್ಧರಾಗಿರಬೇಕೆಂಬುದೇ ದೇವರ ಚಿತ್ತ ಆಗಿದೆ. ನಾವು ಯಾವುದರಿಂದ ದೂರ ಇರಬೇಕಂದ್ರೆ ವ್ಯಭಿಚಾರದಿಂದ ದೂರ ಇರಬೇಕು. ವ್ಯಭಿಚಾರ ಅಂತ ಹೇಳುವಾಗ ನಾವು ಒಂದು ವ್ಯಕ್ತಿಯೊಟ್ಟಿಗೆ ಒಂದು ಫಿಸಿಕಲ್ ಆಗಿ ಇರುವಂಥದಕ್ಕಿಂತ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಒಬ್ಬ ಪುರುಷನು ಅಥವಾ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ತನ್ನ ಮನಸ್ಸಿನಲ್ಲಿ ಮೋಹಿಸುವುದಾದರೆ ಅವನು ಆಕೆ ಸಂಗಡ ವ್ಯಭಿಚಾರ ಮಾಡಿದಂತೆ. ಅಂದರೆ ನಮ್ಮ ನೋಟದಿಂದಲೂ ಕೂಡ ಅದು ಪಾಪವಾಗಿದೆ. ಅದನ್ನು ಕೂಡ ನಾವು ಮಾಡಬಾರದೆಂದು ನಮಗೆ ಸತ್ಯವೇದ ಬೋಧಿಸ್ತದೆ. ಇವತ್ತು ನೀವು ನೋಡುವಂಥ ಅನೇಕ ವಿಚಾರಗಳಾಗಿರಬಹುದು, ನೀವು ನೋಡುವಂಥ ಸೀರಿಯಲ್ಗಳು, ಸಿನಿಮಾಗಳು, ಅದರಲ್ಲಿ ಬರುವಂತಹ ಕೆಟ್ಟದಾದಂಥ ಇಮೇಜ್ಗಳನ್ನು ನೋಡುವಾಗ ನಿಮ್ಮಲ್ಲಿ ಉಂಟಾಗುವಂಥ ಆ ಕೆಟ್ಟದಾದಂಥ ಪಾಪ ಭಾವನೆಗಳಿಗೆ ನೀವು ಅಧೀನರಾಗುವುದಾದರೆ ಅದರಲ್ಲಿಯೂ ಕೂಡ ನೀವೇನು ಮಾಡುವವರಾಗಿದ್ದೀರಾ ಅಂದರೆ
ಕೆಟ್ಟತನ ಮಾಡುವವರಾಗಿದ್ದೀರಾ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ, ಆದರದಿಂದ ನೀವು ದೂರವಿರಬೇಕು. ದೇವರನ್ನು ಅರಿಯದಂತಹ ಅನ್ಯ ಜನಗಳಂತೆ ನೀವು ಕಾಮಾಭಿಲಾಷೆಗೆ ಒಳಪಡದೆ ಪವಿತ್ರ ಮನಸ್ಸಿನಿಂದ ಘನತೆಯಿಂದಲೂ ನೀವು ಯಾರನ್ನ ಸಂಪಾದಿಸಿಕೊಳ್ಳಬೇಕು? ಧರ್ಮ ಪತ್ನಿಯರನ್ನ ಸಂಪಾದಿಸಿಕೊಳ್ಳಬೇಕು. ಈಗಿನ ಕಾಲದ ಯವನಸ್ಥರು ಹೇಗಾಗಿದ್ದಾರೆ ಅಂದರೆ, ದೇವರನ್ನ ಅರಿಯಿತು ಕೂಡ, ದೇವರ ವಾಕ್ಯಗಳು ತಿಳಿದು ಕೂಡ ಅವರು ಅನೇಕ ಜನರು ಇಂದು ಶರೀರ ಭಾವದ ಅಧೀನಗಳಿಗೆ, ಶರೀರ ಭಾವದಂತಹ ಸುಖಗಳಿಗೆ ಒಳಪಟ್ಟು ದೇವರಿಗೂ ಕೂಡ ನೋವನ್ನು ಉಂಟು ಮಾಡುತ್ತಾ, ತಂದೆ ತಾಯಿಗಳಿಗೂ ಅವಿಧೇಯತೆಯನ್ನು ತೋರಿಸುತ್ತಾ, ಸಮಾಜದಲ್ಲಿ ಬ್ಯಾಡ್ ಎಕ್ಸಾಂಪಲ್ ಆಗಿ ಅವರ ಸಾಕ್ಷಿಗಳನ್ನು ಕೆಡಿಸಿಕೊಳ್ತಾ ಇದ್ದಾರೆ. ಆದರೆ ನಾವು ಅಂತಹ ವಿಷಯಗಳಿಗೆ ಒಳಪಡಬಾರ್ದಂದ್ರೆ ನಮ್ಮಲ್ಲಿ ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿರಬೇಕು, ನನ್ನ ಜೀವಿತ ನಾನು ಇಂಥ ದಾರಿಯನ್ನು ಆರಿಸಿಕೊಳ್ಳುವುದಾದರೆ ನನ್ನ ದೇವರನ್ನು ನಾನು ದುಃಖಪಡಿಸ್ತೇನೆ, ನನ್ನ ದೇವರನ್ನು ನಾನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಅರಿವು ಯಾವಾಗಲೂ ನಮ್ಮಲ್ಲಿ ಇರಬೇಕು. ಪ್ರೀತಿಯ ಯವನಸ್ಥರೇ, ಇವತ್ತು ಎಷ್ಟೋ ಯವನಸ್ಥರು ಧರ್ಮಪತ್ನಿಯರನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಕೆಟ್ಟದಾದಂಥ ಆಲೋಚನೆಗಳಿಂದ. ಅವರ ಬಳಿ ಏನೋ ಒಂದು ಸೌಂದರ್ಯ ಇದೆ ಅಂತ, ಹಾಗೆ ಅವರ ಬಳಿಯಲ್ಲಿ ಇರುವಂಥ ಹಣವನ್ನು ನೋಡಿಯೋ ಏನೋ ಒಂದು ಉದ್ದೇಶ, ಕೆಟ್ಟದಾದಂಥ ಉದ್ದೇಶಗಳನ್ನು ಇಟ್ಟುಕೊಂಡು ಇವತ್ತು ಯವನಸ್ಥರು ವಿವಾಹಗಳನ್ನು ಆಗ್ತಾರೆ. ಅದಕ್ಕೆ ಎಷ್ಟೋ ವಿವಾಹಗಳು ನಿಲ್ಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರೀತಿಯ ಯವನಸ್ಥರೇ, ಪ್ರೀತಿಯ ಸಹೋದರಿಯರೇ, ಸಹೋದರರೇ, ದೇವರು ನಮಗೆ ತಿಳಿಯಪಡಿಸ್ತಾ ಇರೋದೇನೆಂದರೆ, ನಾವು ಶುದ್ಧರಾಗಿರಬೇಕು. ಆಗಲೇ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ನಿಮ್ಮನ್ನ ಸೃಷ್ಟಿ ಮಾಡಿದ ದೇವರಿಗೆ, ನಿಮ್ಮ ಯವನ ಕೊಟ್ಟ ದೇವರಿಗೆ ನಿಮಗೆ ಎಂಥ ಜೋಡಿಯನ್ನ, ಯಾವುದನ್ನ ಕೊಡಬೇಕು ಆತನಿಗೆ ಸರಿಯಾಗಿ ತಿಳಿದಿದೆ. ನೀವು ಬೇಡವಾದಂತಹ ಅಭಿಲಾಷೆಗಳಿಗೆ, ಅನ್ಯ ಜನರಂತೆ ನೀವು ಆ ಕಾಮಾಭಿಲಾಷೆಗೆ ಒಳಪಟ್ಟು ನಿಮ್ಮ ಜೀವಿತವನ್ನು, ನಿಮ್ಮ ಪರಿಶುದ್ಧತ್ವವನ್ನು ನಷ್ಟಪಡಿಸಿಕೊಳ್ಳುವಂಥ ಕಾರ್ಯಗಳಿಗೆ ನೀವಿಂದು ಹೋಗ್ತಾ ಇರುವುದಾದರೆ ಎಚ್ಚರವಾಗಿರ್ರಿ. ನೀವು ದೇವರನ್ನ ಮೆಚ್ಚಿಸ್ತಾ ಇಲ್ಲ, ದೇವರ ರಾಜ್ಯವನ್ನು ಸಹ ನೀವು ಕಳೆದುಕೊಳ್ತಾ ಇದ್ದೀರಾ. ಹಾಗಾಗಿ ನಾವು ಶುದ್ಧರಾಗಿರಬೇಕು, ಆಗಲೇ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗೆ ನಾವು ನೋಡುವುದಾದರೆ ಕೊಲೆಸಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20-21ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮಕ್ಕಳೇ, ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚಿಕೆ ಆಗಿದೆ. ತಂದೆಗಳೇ, ನಿಮ್ಮ ಮಕ್ಕಳನ್ನ ಕೆಣಕಿ ಅವರಿಗೆ ಮನಗೊಂದಿಸಬೇಡಿರಿ. ದೇವರ ವಾಕ್ಯ ನಮಗೆ ಇಲ್ಲಿ ತಿಳಿಯಪಡಿಸ್ತಾ ಇದೆ, ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರುವಂಥ ಕಾರ್ಯ ಯಾವುದಂದ್ರೆ, ಎಲ್ಲ ವಿಷಯಗಳಿಗೆ ನಾವು ಏನಾಗಬೇಕು? ತಂದೆ ತಾಯಿಗಳಿಗೆ ಸನ್ಮಾನಿಸಬೇಕು, ತಂದೆ ತಾಯಿಗಳ ಮಾತನ್ನು ಗೌರವಿಸಬೇಕು, ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು. ಈಗಿನ ಜನ್ರೇಷನಲ್ಲಿರುವಂಥ ಯವನಸ್ಥರು ದೇವರನ್ನ ಮೆಚ್ಚಿಸಬೇಕು ಅಂತ ಏನೋ ಆಸೆ ಇದೆ, ಆದರೆ ದೇವರನ್ನ ನೀವು ಮೆಚ್ಚಿಸಬೇಕು ಅಂತ ಹೇಳುವುದಾದರೆ ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲ ವಿಷಯಗಳಲ್ಲಿ, ಮದುವೆ ವಿಷಯದಲ್ಲಿ, ವಿದ್ಯಾಭ್ಯಾಸದ ವಿಷಯದಲ್ಲಿ ಹಾಗೂ ಕೆಲಸದ ವಿಷಯದಲ್ಲಿ, ನೀವು ಮಾಡುವಂಥ ಪ್ರತಿಯೊಂದು ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತುಗಳನ್ನು ನೀವು ಕೇಳಬೇಕು. ಅನೇಕರು ಬೆಳೆಸುವ ತನಕ ಮಾತ್ರ ತಂದೆ ತಾಯಿಗಳ ಮಾತುಗಳನ್ನು ಕೇಳ್ತಾರೆ. ಒಂದು ಮದುವೆ ಏಜ್ ಅಥವಾ ಅವರಿಗೆ ಒಂದು ಸ್ವತಂತ್ರ, ಅವರು ಒಂದು ಸಂಪಾದನೆ ಮಾಡುವಂಥ ಒಂದು ಸಂದರ್ಭಕ್ಕೆ ಅಥವಾ ಸಮಯಕ್ಕೆ ಬರುವಾಗ ಅನೇಕ ಯವನಸ್ಥರು ಹೇಳುವುದೇನೆಂದರೆ, ಈಗ ನನಗೆ ಸ್ವಂತ ಕೇಪಬಿಲಿಟಿ ಇದೆ, ನಾನೀಗ ಇಂಡಿಪೆಂಡೆಂಟ್ ಆಗಿದ್ದೇನೆ, ನನಗೆ ಎಲ್ಲ ಅಧಿಕಾರ ಇದೆ, ನನಗೆಲ್ಲ ಜ್ಞಾನ ಇದೆ ಎಂದು ತಂದೆ ತಾಯಿಗಳ ಮಾತನ್ನು ತಿರಸ್ಕರಿಸುವವರಾಗಿದ್ದಾರೆ. ನನಗೆ ಓನಾಗಿ ಡಿಸಿಷನ್ ತೆಗೆದುಕೊಳ್ಳುವಂಥ ಕೇಪಬಿಲಿಟಿ ಇದೆ ಎಂದು ತಂದೆ ತಾಯಿಗಳ ಮಾತನ್ನು ಕೇಳೋದಿಲ್ಲ. ವಿವಾಹ ವಿಷಯಗಳಲ್ಲಿ ಅವರು ದೇವರ ಮಾತನ್ನು ಸಹ ನಿರಾಕರಿಸಿ, ತಂದೆ ತಾಯಿಗಳ ಮಾತನ್ನು ನಿರಾಕರಿಸಿ ತಮ್ಮ ಜೀವಿತವನ್ನ ನಾಶ ಮಾಡಿಕೊಳ್ತಾ ಇದ್ದಾರೆ. ಪ್ರೀತಿಯ ಯವನಸ್ಥರೇ, ಈ ವಿಡಿಯೋ ನೋಡ್ತಾ ಇರುವಂಥ ಯವನಸ್ಥರೇ, ದಯಮಾಡಿ ನೀವು ದೇವರನ್ನ ಮೆಚ್ಚಿಸಬೇಕಂದ್ರೆ ನಿಮ್ಮ ತಂದೆ ತಾಯಿಗಳ ಮಾತನ್ನ ಎಲ್ಲ ವಿಷಯದಲ್ಲೂ ನೀವು ಕೇಳುವವರಾಗಿರಬೇಕು. ಅನೇಕ ಸಲ ನೀವು ನೆನೆಸಿಕೊಳ್ತೀರಾ, ನಿಮ್ಮ ತಂದೆ ತಾಯಿಗಳು ಹೇಳುವಂಥ ವಿಷಯಗಳು ನಿಮಗೆ ಅದು ಕೆಲವೊಮ್ಮೆ ಕಷ್ಟಕರವಾಗಿರ್ಬೋದು, ಇವರು ಯಾಕೆ ಈ ಥರ ಹೇಳ್ತಾರೆ ಅಂತ ನಿಮಗೆ ಅನಿಸಬಹುದು. ಆದರೆ ಅವರು ಯಾವತ್ತೂ ಕೂಡ ನಿಮಗೆ ಕೆಟ್ಟದಾಗುವಂಥ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋದಿಲ್ಲ. ಆದ ಕಾರಣ ದೇವರು ನಿಮಗೆ ತಂದೆ ತಾಯಿಗಳನ್ನು ಕೊಟ್ಟಿದ್ದಾರೆ, ಆ ತಂದೆ ತಾಯಿಗಳಿಗೆ ನೀವು ವಿಧೇಯತೆಯನ್ನು ತೋರಿಸಬೇಕು. ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿರುವಂಥ ಕೆಲಸವಾಗಿದೆ. ಹಾಗೆ ನಾವು ನೋಡ್ತೇವೆ, ಕೊಲೆಸಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ,
ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನ ಸಂತೋಷಪಡಿಸುವವರಾಗಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ವೃದ್ಧಿಯಾಗಬೇಕೆಂತಲೂ ಇಲ್ಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇರುವುದು ಏನೆಂದರೆ, ಯಾರ ವಿಷಯವಾದ ತಿಳುವಳಿಕೆಯಿಂದ ನಾವು ತುಂಬಿಕೊಳ್ಳಬೇಕಂದ್ರೆ ದೇವರ ಚಿತ್ತದ ವಿಷಯವಾದಂತಹ ತಿಳುವಳಿಕೆಯನ್ನು ನಾವು ತುಂಬಿಕೊಳ್ಳುವಾಗ ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳಲು ಸಾಧ್ಯವಾಗ್ತದೆ. ಹಾಗೆ ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳುವಾಗ ಎಲ್ಲ ವಿಧದಲ್ಲೂ ದೇವರನ್ನ ಸಂತೋಷ ಪಡಿಸುತ್ತೇವೆ, ಹಾಗೆ ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಈಗಿನ ಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಯಾವ ವಿಷಯವನ್ನು ನಾವು ತುಂಬಿಕೊಂಡು ತಿಳುವಳಿಕೆ ಉಳ್ಳವರಾಗಿದ್ದೇವೆ ಅಂದರೆ, ಈಗಿನ ಕಾಲದಲ್ಲಿ ಎಲ್ಲರಿಗೂ ಈ ಲೋಕದ ಜ್ಞಾನದ ವಿಷಯದಲ್ಲಿ ಒಬ್ಬರಿಗಿಂತ ಒಬ್ಬರು ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಆದರೆ ಇಲ್ಲಿ ನಮಗೆ ವಾಕ್ಯ ತಿಳಿಯಪಡಿಸ್ತಾ ಇರೋದೇನೆಂದರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ನೀವು ತುಂಬಿಕೊಳ್ಳುವಾಗ ಯೋಗ್ಯರಾಗಿ ನಡೆದುಕೊಳ್ತೀರಾ. ಯೋಗ್ಯರಾಗಿ ನಡೆದುಕೊಳ್ಳುವಾಗ ಎಲ್ಲ ವಿಧದಲ್ಲೂ ನೀವು ದೇವರನ್ನು ಸಂತೋಷಪಡಿಸಲು ಸಾಧ್ಯವಾಗ್ತದೆ. ಹಾಗೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗಲು ಕೂಡ ಸಾಧ್ಯವಾಗ್ತದೆ. ಈ ಎಲ್ಲ ನಿಮ್ಮ ಜೀವಿತದಲ್ಲಿ ನಡೆಯಬೇಕಂದ್ರೆ ನೀವು ಮೊದಲು ಯಾವ ವಿಷಯವನ್ನು ನಿಮ್ಮ ಜೀವಿತದಲ್ಲಿ ತುಂಬಿಕೊಳ್ಬೇಕಂದ್ರೆ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯನ್ನು ತುಂಬಿಕೊಳ್ಳುವವರಾಗಬೇಕು. ಆಗ ಮಾತ್ರವೇ ನಿಮಗೆ ಎಲ್ಲ ವಿಧದಲ್ಲೂ ದೇವರನ್ನು ಸಂತೋಷಪಡಿಸಲು ಸಾಧ್ಯವಾಗ್ತದೆ. ಪ್ರೀತಿಯ ಯವನಸ್ಥರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮೈಂಡ್ನಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯವಾದ ತಿಳುವಳಿಕೆ ಎಂದು ತುಂಬಿಕೊಂಡಿದ್ದೀರಾ? ನಿಮ್ಮ ಮನಸ್ಸಿನಲ್ಲಿರುವಂಥ ಆಸೆಗಳು ಏನಾಗಿದೆ? ಹಣದ ಆಸೆಯೋ ಅಥವಾ ಪ್ರೀತಿ ಪ್ರೇಮ ಎಂಬ ಪಾಶಕ್ಕೆ ಸಿಲುಕಿಕೊಂಡು ಬೇಡವಾದಂತಹ ವಿಡಿಯೋ ಗೇಮ್ಗಳಲ್ಲಿ ಸಿಲುಕಿಕೊಂಡು, ಹಾಗೆ ಅನೇಕರು ಬೇಡವಾದಂತಹ ಬೆಟ್ಟಿಂಗ್ನಲ್ಲಿ ಅನೇಕ ಯವನಸ್ಥರು ಇಂದು ಬಂದಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಕುಟುಂಬವನ್ನು ನಡೆಸುವಂಥ ಪುರುಷರು ಸಹ ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹೀಗಾದರೆ ನಿಮ್ಮ ಜೀವಿತದಲ್ಲಿ ನೀವು ಎಲ್ಲವನ್ನ ಕಳೆದುಕೊಳ್ಳುವವರಾಗಿದ್ದೀರಾ. ಅನೇಕರು ಸಾಲಗಳಲ್ಲಿ ಯಾಕೆ ಸಿಲುಕಿಕೊಳ್ತಾ ಇದ್ದಾರೆ? ಅನೇಕರು ಕಣ್ಣೀರಲ್ಲಿ ಯಾಕೆ ಇದ್ದಾರೆ ಅಂದರೆ, ಜೀವಿತದಲ್ಲಿರುವಂಥ ಬೇಡವಾದಂಥ ವಿಷಯಗಳನ್ನು, ತಿಳುವಳಿಕೆಯನ್ನು ಅವರ ಹೃದಯಗಳಲ್ಲಿ ತುಂಬಿಕೊಂಡಿರುವ ಕಾರಣ. ಈಗ ನೀವು ಆ ವಿಷಯಗಳನ್ನು ತುಂಬಿಕೊಂಡಿರುವ ಕಾರಣ ನೀವು ದೇವರ ಮುಂದೆ ಯೋಗ್ಯರಾಗಿ ಕಾಣಿಸಿಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಕುಟುಂಬದಲ್ಲೂ ಯೋಗ್ಯರಾಗ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಯೋಗ್ಯರಾಗ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ನೋಡುವವರು ಏನಂತ ಹೇಳ್ತಾರೆ ಅಂದರೆ, ಇವರ ಕೈಯಲ್ಲಿ ಏನು ಸಾಧ್ಯವಿಲ್ಲ ಎಂದು ಹೇಳುವಂಥ ಪರಿಸ್ಥಿತಿಗೆ ನಿಮ್ಮಲ್ಲಿರುವಂತಹ ಆ ಅಡಿಕ್ಷನ್, ನಿಮ್ಮಲ್ಲಿರುವಂತಹ ತಿಳುವಳಿಕೆ ನಿಮ್ಮನ್ನು ಬದಲಾಯಿಸಿಬಿಟ್ಟಿದೆ. ಹಾಗಾಗಿ ಯಾವುದು ನಿಮ್ಮ ಜೀವಿತವನ್ನು ನಾಶಪಡಿಸ್ತಾ ಇದೆಯೋ ಅದನ್ನು ದಯಮಾಡಿ ನಿಲ್ಲಿಸಿರಿ. ದೇವರ ವಿಷಯವಾದ ತಿಳುವಳಿಕೆಯನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿರಿ. ಈಗ ಬರುವಂಥ ಅಲ್ಪಕಾಲದ ಹಣದಾಸೆಗೋಸ್ಕರ ಅಥವಾ ಶಾರೀರಿಕ ಸುಖಗೋಸ್ಕರ ದೇವರನ್ನು ದುಃಖಪಡಿಸ್ತಾ ಇರುವಂಥ ಸಹೋದರ ಸಹೋದರಿಯರೇ, ಎಚ್ಚರವಾಗಿರ್ರಿ. ನೀವು ಇಂಥ ಕಾರ್ಯದಲ್ಲಿಯೇ ಮುಂದುವರಿಯುವುದಾದರೆ ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ. ದೇವರು ನಿಮ್ಮ ವಿಷಯದಲ್ಲಿ ಮೆಚ್ಚುಗೆಯನ್ನು ಪಡುವುದಿಲ್ಲ. ಆದ ಕಾರಣ ಎಚ್ಚರವಾಗಿರ್ರಿ. ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಲ್ಲಿ ವೃದ್ಧಿಯಾಗಿರಿ. ಇವತ್ತು ಅನೇಕರಿಗೆ ಅನೇಕ ಜ್ಞಾನಗಳಿದೆ. ಆ ಜ್ಞಾನವನ್ನು ಒಳ್ಳೆಯ ವಿಷಯಗಳಲ್ಲಿ ಉಪಯೋಗಿಸುವುದಾದರೆ ಅವರ ಜೀವಿತದಲ್ಲಿ ಅನೇಕ ವಿಧವಾದ ಸಕ್ಸಸ್ಗಳನ್ನು ಕಾಣಬಹುದು. ಆದರೆ ದೇವ ಜ್ಞಾನವನ್ನು ಪಡೆದುಕೊಳ್ಳದೆ ಬೇರೆ ವಿಷಯವಾದ ಜ್ಞಾನಗಳು, ಹೇಗೆ ಇನ್ನೊಬ್ಬರನ್ನು ಕಬಳಿಸಬೇಕು, ಹೇಗೆ ಇನ್ನೊಬ್ಬರನ್ನು ಮೋಸಗೊಳಿಸಬೇಕು, ಹೇಗೆ ಅನ್ಯಾಯವಾಗಿ ಸಂಪಾದನೆ ಮಾಡಬೇಕೆಂಬ ಜ್ಞಾನವೇ ಇಂದು ಅನೇಕರಲ್ಲಿ ಹೆಚ್ಚಾಗಿ ಹೋಗಿದೆ. ಆದರೆ ದೇವರ ವಾಕ್ಯ ನಮಗೆ ಏನಂತ ತಿಳಿಯಪಡಿಸ್ತಾ ಇದೆ ಅಂದರೆ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡಬೇಕು, ಹಾಗೆ ದೇವ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು. ಯೋಚನೆ ಮಾಡಿ, ಯಾವುದರಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತಾ ಇದ್ದೀರಾ? ಯಾವ ವಿಷಯವಾದ ತಿಳುವಳಿಕೆ ನಿಮ್ಮಲ್ಲಿ ಹೆಚ್ಚಾಗಿ ಹೋಗಿದೆ? ನಿಮ್ಮಲ್ಲಿರುವಂಥ ಅತಿಯಾದ ತಿಳುವಳಿಕೆಯೇ ನಿಮ್ಮ ಜೀವಿತಕ್ಕೆ ಮುಳ್ಳಾಗಿ ಹೋಗಿದೆ. ಆ ಮುಳ್ಳನ್ನು ನೀವಿಂದು ತೆಗೆದು ಹಾಕಬೇಕಂದ್ರೆ ನೀವು ಕರ್ತನ ವಿಷಯವಾದಂಥ ತಿಳುವಳಿಕೆಯಿಂದ ತುಂಬಿಕೊಂಡವರಾಗಿ ದೇವರ ಮುಂದೆ ಯೋಗ್ಯರಾಗಿ ನಡೆದುಕೊಳ್ಳುವಾಗ ಮಾತ್ರವೇ ಅದು ಸಾಧ್ಯವಾಗುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ಹಾಗಾದರೆ ಇನ್ನು ಯಾವ ವಿಚಾರಗಳು ದೇವರಿಗೆ ಮೆಚ್ಚುಗೆ ಪಡಿಸದೇ ಇರುವಂಥದ್ದಾಗಿದೆ ಅಂದರೆ, ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18-19 ಹೀಗೆ ಬರೆಯಲ್ಪಟ್ಟಿದೆ. ಆದರೆ
ಬಾಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ. ಇವೇ ಮನುಷ್ಯನನ್ನು ಒಲೆ ಮಾಡುವವು. ಹೇಗೆಂದರೆ ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗುಳುಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು. ಇಲ್ಲಿ ನಾವು ಕಾಣ್ತೇವೆ, ಯೇಸು ಸ್ವಾಮಿಯು ಫರಿಸಾಯರಿಗೆ ತಿಳಿಯಪಡಿಸ್ತಾ ಇದ್ದಾರೆ, ಊಟದಿಂದ ಮನುಷ್ಯನು ಕೆಡುವುದಿಲ್ಲ ಎಂದು ದೇವರು ಬೋಧಿಸುವುದನ್ನು ನಾವು ಕಾಣಲ್ಪಡ್ತೇವೆ. ಹಾಗಾದರೆ ಯಾವುದು ಮನುಷ್ಯನನ್ನು ಕೆಡಿಸುವಂಥದ್ದಾಗಿದೆ ಅಂದರೆ ಅವನ ಮನಸ್ಸಿನಲ್ಲಿ ಹೊರಡುವಂತಹ ವಿಚಾರಗಳಾಗಿವೆ. ಅವು ಯಾವುದೆಂದರೆ ಕೆಟ್ಟ ಆಲೋಚನೆಗಳಾಗಿರ್ಬೋದು, ಕೊಲೆ ಆಗಿರ್ಬೋದು, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದಾಗಿರ್ಬೋದು, ದ್ವೇಷಿಸುವಂಥದ್ದಾಗಿರ್ಬೋದು, ಆದರ ಸೂಳೆಗಾರಿಕೆ ಆಗಿರ್ಬೋದು, ಕಳ್ಳತನ, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಹೇಳುವಂಥದ್ದು, ಬೈಯುವಂಥದ್ದು, ಇವುಗಳೆಲ್ಲ ಹೊರಟು ಬರ್ತದೆ. ಇವುಗಳು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಇವುಗಳು ನಮ್ಮ ಒಳಗಿನ ಬೊಕ್ಕಸದಲ್ಲಿ ಇರುವುದಾದರೆ ಇದರಿಂದ ನಾವು ಇವುಗಳನ್ನು ಒಳಗಿಟ್ಟುಕೊಂಡು ನಾವು ದೇವರನ್ನ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗಲು ಕೂಡ ಸಾಧ್ಯವಿಲ್ಲ. ಸಹೋದರ ಸಹೋದರಿಯರೇ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9-10ನೇ ವಚನ ನಮಗೆ ಹೀಗೆ ತಿಳಿಯಪಡಿಸ್ತದೆ: ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಕಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಈಗಾಗಲೇ ಈ ವಿಷಯಗಳನ್ನೆಲ್ಲ ನಾವು ಡೀಪಾಗಿ ಡಿಸ್ಕಸ್ ಮಾಡಿದ್ದೇವೆ. ಆದಾಗ್ಯೂ ಸಹ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ, ಯಾರೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಎಂದು ನಮಗೆ ಇಲ್ಲಿ ತಿಳಿಯಪಡಿಸಿದೆ. ನೀವು ವಾಕ್ಯವನ್ನು ದಯಮಾಡಿ ನೀವು ಹೇಳುವಂಥ ವಾಕ್ಯಗಳನ್ನು ತೆರೆದು ಓದುವಾಗ ನಿಮಗೆ ಅಲ್ಲಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ, ಗ್ರಹಿಸಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯದಾಗಿ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನವನ್ನು ಓದಿಕೊಳ್ಳೋಣ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹಾಗಾದರೆ ಇಂದಿನ ನಡತೆಗಳನ್ನು ನಾವು ಅನುಸರಿಸುತ್ತಾ ಜೀವಿಸುವವರಾದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಮೋಸಕರವಾದಂಥ ದುರಾಶೆಯಿಂದ ಕೆಟ್ಟು ಹೋಗುವಂತಹ ಗುಣಗಳಾಗಿದೆ. ಆ ಗುಣಗಳಲ್ಲಿಯೇ ನಾವು ಇನ್ನೂ ಜೀವಿಸುವುದಾದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ದಿನವೂ ನಾವು ಏನಾಗಬೇಕು, ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಯಾವುದರಲ್ಲಿ ಅಂದರೆ ಕಲರ್ ಡ್ರೆಸ್ ಹಾಕಿ ಹೊರಗಿನ ಅಪಿಯರೆನ್ಸ್ ಬಗ್ಗೆಯಲ್ಲಿ ಮಾತನಾಡ್ತಾ ಇಲ್ಲ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನಡೆದುಕೊಳ್ಳಬೇಕು. ಇವತ್ತು ನಾವು ಹೊರಗೆ ತುಂಬ ಶುಭ್ರವಾಗಿರ್ತೇವೆ, ಆದರೆ ಒಳಗೆ ನಮ್ಮ ಜೀವಿತದಲ್ಲಿ ಬರುವಂಥದ್ದು ಬರೀ ಕೆಟ್ಟ ಸ್ವಭಾವಗಳೇ ಆಗಿರ್ತದೆ. ಆದರೆ ನಾವಿಂದು ನಮ್ಮನ್ನು ನಾವು ದೇವರ ಮುಂದೆ ಒಪ್ಪಿಸಿಕೊಟ್ಟು ದೇವರ ಬಳಿಯಲ್ಲಿ ನಾವು ಕೇಳಿಕೊಳ್ಬೇಕು, ದೇವರೇ ನಮ್ಮನ್ನು ಪರಿಶುದ್ಧಪಡಿಸು, ಇಂಥ ಗುಣಗಳು ನಮ್ಮಲ್ಲಿ ಇರುವುದಾದರೆ ಅದನ್ನು ಬದಲಾಯಿಸಲಿಕ್ಕೆ ನಿನ್ನ ಕೃಪೆ ನಮಗೆ ಅನುಗ್ರಹಿಸು ಎಂದು ನಾವು ಈ ಸಮಯದಲ್ಲಿ ದೇವರ ಬಳಿಯಲ್ಲಿ ಬೇಡಿಕೊಳ್ಳುವುದಾದರೆ ಆತನು ಖಂಡಿತ ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಇದು ಒಂದು ದಿವಸದ ಕೆಲಸ ಅಲ್ಲ, ಪ್ರತಿ ದಿನದ ಕೆಲಸ ಆಗಿದೆ. ಒಂದು ದಿನ ನಾನು ಬದಲಾದೆ, ನಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ನಾನು ಸರಿ ಹೋದೆ ಅಂತ ಹೇಳಿ ನಾವು ನಿಲ್ಲಿಸುವುದಲ್ಲ. ಇದು ಪ್ರತಿ ದಿನದ ಕೆಲಸ ಆಗಿದೆ. ಪ್ರತಿದಿನವೂ ನಮ್ಮನ್ನು ನಾವು ದೇವರ ಮುಂದೆ ಪರೀಕ್ಷಿಸಿಕೊಳ್ಳಬೇಕು. ನಮ್ಮನ್ನು ನಾವು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿರುವಂಥ ಸಜೀವ ಯಜ್ಞವಾಗಿ ಅರ್ಪಿಸುವಾಗಲೇ ವಿವೇಕಪೂರ್ವಕವಾದಂಥ ಆರಾಧನೆ ಆಗಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲೂ ದೇವರನ್ನು ಮೆಚ್ಚಿಸುವವರಾಗಿರೋಣ, ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ದೇವರ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರತಿನಿತ್ಯವೂ ದೇವರಿಗೆ ಆರಾಧನೆ, ಸ್ತೋತ್ರ, ಸ್ತುತಿಗಳನ್ನು ಸಲ್ಲಿಸುತ್ತಾ ಹಾಗೂ ಪ್ರಾರ್ಥನೆಯನ್ನು, ದೇವರ ವಾಕ್ಯವನ್ನು ನಿರಂತರವಾಗಿ ಧ್ಯಾನ ಮಾಡುವುದಾದರೆ ನಿಮ್ಮ ಜೀವಿತವನ್ನು
ದೇವರ ವಾಕ್ಯವು ಪ್ರಾರ್ಥನೆಯು ಬದಲಾವಣೆ ಮಾಡುವಂಥದ್ದಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾದ ದೇವರೇ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಕೇಳಿದ ವಾಕ್ಯಗಳು ಪ್ರತಿಯೊಬ್ಬ ಸಹೋದರ ಸಹೋದರಿಯ ಯವನಸ್ಥರ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ನೀನು ಸಹಾಯ ಮಾಡು. ಈ ವಾಕ್ಯಗಳು ಅವರ ಜೀವಿತವನ್ನು ಬದಲಾಯಿಸಲಿ, ಅನೇಕರಿಗೆ ಆಶೀರ್ವಾದಕರವಾಗಿರಲಿ, ಅನೇಕರ ಹೃದಯಗಳು, ಅನೇಕರ ಜೀವಿತವು ಬದಲಾವಣೆ ಉಂಟಾಗಿ ನಿನಗೆ ಮಹಿಮೆ ತರುವಂತ ಜೀವಿತವಾಗಿ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್ ಆಮೇನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ and God bless you all.